ಶ್ರೀ ಗುರು ಅಲ್ಮಗ ಶ್ರೀ ಗುರು ಬಸವ ಬಸವ ಲಿಂಗಾಯ ನಮಃ. ಲಿಂಗಾಯ ನಮಃ. ನನ್ನ ಹೆಸರು ಹೆಸರು ಅಲ್ಲಮ ಪ್ರಭು. ಅಲ್ಲಮ ಪ್ರಭು. ನಮ್ಮ ಬಾಬಾ ಹೆಸರು ನಮ್ಮ ಬಾಲಕ ಚಂದ್ರಪ್ಪ ಬಾಬಾ. ಚಂದ್ರಪ್ಪ ಬಾಬಾ. ನಮ್ಮಿಬ್ಬರು ಕೂಡಿ ಬಾಕುರಿ ಇಡೀ ಭಾರತೀಯರೆಲ್ಲರಿಗೂ ಭಾರತೀಯರಿಗೂ ಬಸವಣ್ಣನ ಕಲ್ಯಾಣದಿಂದ ಬಸವಣ್ಣ ಕಲ್ಯಾಣದಿಂದ ಸರ್ವರಿಗೂ ಸರ್ವರಿಗೂ ಕೈಗೋ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಈಗ ನಾವಿಬ್ಬರು ಕೂಡಿ ಈಗ ನಾವಿಬ್ಬರು ಕೂಡಿ ಒಂದು ಒಂದು ಅಕ್ಕ ಮಹಾದೇವಿರವರ ಅಕ್ಕ ಮಹಾದೇವರವ ವಿಶ್ವಜ್ಯೋತಿ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರ ಅಕ್ಕ ಮಹಾದೇವರವ ವಚನ ಹೇಳುತ್ತೇವೆ. ವಚನ ಹೇಳುತ್ತೇವೆ. ದೇವಲೋಕದವರಿಗೂ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ಮರ್ತ್ಯಲೋಕದವರಿಗೂ ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ನಾಗಲೋಕದವರಿಗೂ ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ಮೇರುಗಿರಿ ಮೇಲುಗಿರಿ ಮಂದರಗಿರಿ ಮಂದಗಿರಿ ಮೊದಲಾದವು ಮೊದಲಾದವು ಎಲ್ಲವಕ್ಕೂ ಎಲ್ಲವಕ್ಕೂ ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಚನ್ನ ಮಲ್ಲಿಕಾರ್ಜುನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ಎನಗೂ ನಿಮಗೂ ನಿಮಗೂ ಎಮ್ಮ ಶರಣರಿಗೂ ಎಮ್ಮ ಸಮರಿಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಬಸವಣ್ಣನೇ ದೇವರು. ಈ ವಚನ ನಾವು ಯಾಕೆ ಹೇಳಿದ್ದೇವೆ ಅಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಲಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿಯರವರು ಬಂದು ಅವತ್ತಿನ ದಿವಸ ಈ ಜಗತ್ತಿಗೆ ಸತ್ಯವನ್ನು ಕೊಟ್ಟಿರ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ಜ್ಞಾನ ಕೊಟ್ಟಿರ್ತಕ್ಕಂತಹ ಬಸವಣ್ಣನವರ ಕೀರ್ತಿ ವಾರ್ತೆಗಳನ್ನು ಕಂಡು ಅಕ್ಕ ಮಹಾದೇವಿಯವರು ಬರೆದಿರ್ತಕ್ಕಂಥ ಈ ವಚನವನ್ನು ನಾವೆಲ್ಲರೂ ಅವಲೋಕನ ಮಾಡಿಕೊಳ್ಳಬೇಕು. ಬಸವ ಎಂದರೆ ಅನುಭವ ಮಂಟಪ, ಅನುಭವ ಮಂಟಪವೆಂದರೆ ವಚನಗಳು, ವಚನಗಳೆಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಮಾನತೆಯ ಲಿಂಗ ಆಯತ ಧರ್ಮ ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡುತ್ತೇವೆ. ನಮಗ ನಾವೆಲ್ಲರೂ ಹಾಗೆ ಮಾಡಬಹುದು. ನಾವೆಲ್ಲರೂ ನಾವೆಲ್ಲರೂ ವಚನವನ್ನು ಹೇಳಲು ವಚನವನ್ನು ಹೇಳಲು ಹೆಮ್ಮೆ ಪಡುತ್ತೇವೆ. ಹೆಮ್ಮೆ ಪಡುತ್ತೇವೆ. ಮತ್ತೊಮ್ಮೆ ಮತ್ತೊಮ್ಮೆ ಬಸವ ಕಲ್ಯಾಣದಿಂದ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರೆಲ್ಲರಿಗೂ ಇಡೀ ಭಾರತೀಯರಿಗೂ ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ನಾನು ಅಲ್ಲಮ ಪ್ರಭು ನಾನು ಅಲ್ಲಮ್ಮ ಪ್ರಭು ನಿಮ್ಮೆಲ್ಲರಿಗೂ ಮಗ ಎಲ್ಲರಿಗೂ ಬಾಗಿದ ತಲೆ ಆಗಿತ್ತಲೇ ಮುಗಿದ ಕೈಲಿಂದ ಕೈಲಿಂದ ಶರಣು. ಸಣ್ಣ ಸಣ್ಣಿ ಗುಡ್ ಮಗ. ಮುಖ ಕೊಡ್ತಾ ಬಾ. ತಪ್ಪು ತಮ್ಮು ತಪ್ಪು ತಮ್ಮು.